ಒಂದು ಹಸಿರು ಥರ ಸಿಗುತ್ತಲ್ವಾ. ದಿಸ್ ಇಸ್ ದ ಬಡ್ ವಿಚ್ ಇಸ್ ಗ್ರೋಯಿಂಗ್ ಸೆಲ್ಸ್ ಇರುತ್ತೆ ಇದರಲ್ಲಿ. ಇದನ್ನು ನಾವು ತೆಗೆದುಬಿಡಬೇಕು. ಉಳ್ಳಾಗಡ್ಡಿ ಕಟ್ ಮಾಡಬೇಕಾದ್ರೂ ನಮಗೆ ಇದು ಸಿಗುತ್ತೆ, ಬೆಳ್ಳುಳ್ಳಿ ಸುಲಿಬೇಕಾದ್ರೂ ಇದು ನಮಗೆ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಕ್ಯಾನ್ಸರ್ ಸೆಲ್ಸ್ ಬಾಡಿ ಒಳಗಡೆ ರೆಡಿ ಆಗಲಿಕ್ಕೆ ಕಾರಣವೇ ಇದು. ಸೊ ನಾವು ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿಯಲ್ಲಿ ಇರತಕ್ಕಂತಹ ಗ್ರೋಯಿಂಗ್ ಸ್ಟೆಮ್ಸು, ಆಮೇಲೆ ಉಳ್ಳಾಗಡ್ಡಿಯಲ್ಲಿರತಕ್ಕಂತಹ ಗ್ರೋಯಿಂಗ್ ಸ್ಟೆಮ್ಸು. ಉಳ್ಳಾಗಡ್ಡಿ ನಾವು ಕಟ್ ಮಾಡಬೇಕಾದ್ರೆ ಹಿಂದ್ಗಡೆ ಮುಂದ್ಗಡೆ ನಾವು ಕಟ್ ಮಾಡ್ತೀವಲ್ವ, ಯಾಕೆ ಅದರಲ್ಲಿ ಸೆಲ್ಸ್ ಡಿವಿಷನ್ನು ತುಂಬ ಫಾಸ್ಟಾಗಿರುತ್ತೆ. ಅದನ್ನು ನಾವು ತಿಂದುಬಿಟ್ರೆ ಅದು ಮೋರೋವರ್ ಕ್ಯಾನ್ಸರ್ ಪ್ರಮೋಟಿಂಗ್ ಸೆಲ್ಸ್ ಅದು. ಅದಕ್ಕೆ ಇದನ್ನು ತೆಗೆದುಬಿಡೋದು ಒಳ್ಳೆಯದು. ಒಂದು ವಿಸಿಲ್ ಆಯಿತು, 2 ವಿಸಿಲ್ ನಾನು ತರಿಸ್ಕೋತೀನಿ. ಯಾಕಂದರೆ ಹುರುಳಿ ಕಟ್ಟಿನ ಸಾರು ಮಾಡ್ತಾ ಇದ್ದೀವಲ್ವ, ಸಾರಿಗೆ ಕಟ್ಟು ಬರಬೇಕು. ಆ ಕಟ್ಟು ಹುರುಳಿ ಕಾಳಿನ ಅಂಶ ಕೂಡ ಆ ಕಟ್ಟಿನಲ್ಲಿ ಬಂದಿರುತ್ತೆ. ಆ ಕಟ್ಟನ್ನ ನಾವು ಹಾಗೆ ವೇಸ್ಟ್ ಮಾಡೋದು ಬೇಡ. ಅದರಿಂದ ಇವತ್ತು ನಾನು ಸಾರು ನಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಂಗೆ ಈ ಸತಿನೂ ನಾನು ಹಸಿ ಖಾರನ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಸಿ ಖಾರ ರೆಡಿ ಮಾಡಲಿಕ್ಕೆ ನಿಮ್ಗಂತೂ ಎಲ್ಲ ರೆಸಿಪೀಸ್ನೂ ಗೊತ್ತಿದೆ. ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಉಪ್ಪು ಮತ್ತು ಅಲ್ಲ, ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಬೇಗ ಹೋಗಿ ನಾನು ಫುಲ್ ಪೇಸ್ಟ್ ಮಾಡಲ್ಲ, ಒಂದು ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ. 1 ನಿಮಿಷ. ಇವಾಗ ಹುರುಳಿ ಕಟ್ಟಿನ ಸಾರಿಗೆ ನಾನು ಒಂದು ಟೊಮ್ಯಾಟೋನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಟೊಮ್ಯಾಟೋನ ಹೆಂಗೆ ಕಟ್ ಮಾಡೋದು ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಮುಂದ್ಗಡೆ ಇರುವಂತಹ ಈ ತುಂಬನ್ನು ನಾವು ಹಿಂಗೆ ತೆಗೆದುಬಿಡ್ತೀವಿ. ಯಾಕಂತ ನಿಮ್ಗೆ ಆವಾಗಲೇ ಹೇಳಿದೆ, ಅಲ್ಲಿ ಸೆಲ್ಸು ಬಹಳ ಬೇಗ ಫಾಸ್ಟಾಗಿ ಡಿವೈಡ್ ಆಗಿರುತ್ತೆ. ಅದು ತಿನ್ನೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಿಮ್ಗೆ ಇನ್ನೂ ಒಂದು ಸೀಕ್ರೆಟ್ ಗೊತ್ತಾ? ಸೀಕ್ರೆಟ್ ಅನ್ನೋದಕ್ಕೆ ಅದರಲ್ಲಿದೆ, ಇಟ್ಸ್ ಅ ಕಾಮನ್ ಥಿಂಗ್. ಟೊಮೆಟೊ ಕಟ್ ಮಾಡಬೇಕಾದ್ರೆ ಅದರಲ್ಲಿರತಕ್ಕಂಥ ಬೀಜಗಳನ್ನು ತೆಗೆದುಬಿಡಬೇಕು. ಯಾಕಂದರೆ ಅದು ಕಿಡ್ನಿ ಸ್ಟೋನ್ಸ್ ಆಗಲಿಕ್ಕೆ ಈ ಬೀಜಗಳೇ ಕಾರಣ. ಟೊಮೆಟೊ ಯೂಸ್ ಮಾಡಬೇಕಾದ್ರೆ ಅದರಲ್ಲಿರತಕ್ಕಂಥ ಬೀಜಗಳನ್ನು ತೆಗೆದು ಯೂಸ್ ಮಾಡೋದು ಬಹಳ ಒಳ್ಳೆಯದು. ಬೀಜಗಳನ್ನು ಈ ರೀತಿ ತೆಗೆದುಬಿಡೋದು ಒಳ್ಳೆಯದು. ಪಾಲಕ್ ಸೊಪ್ಪು ಹಾಕಿರತಕ್ಕಂತಹ ಟೊಮೆಟೊ ಸಾರಿಗೆ ಈ ರೀತಿ ಬೀಜಗಳನ್ನು ತೆಗೆದು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಟೊಮೆಟೊ ಹಾಕಬೇಕಾದ್ರೆ ಬೀಜಗಳನ್ನು ಅಡುಗೆಗೆ ಯೂಸ್ ಮಾಡ್ಕೋಬೇಡಿ. ಆಮೇಲೆ ಏನು ಮಾಡಬೇಕು ಅಂದರೆ, ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಟೊಮೆಟೊ, ಇದರಲ್ಲಿ ಬೀಜ, ಆಮೇಲೆ ಒಂದು ಸ್ವಲ್ಪ ಚಿಕ್ಕದು ಟೊಮೆಟೊ ಪೀಸಸ್ ಎಲ್ಲ ಬಿದ್ದಿರುತ್ತಲ್ಲ, ಇದನ್ನು ನಾವೇನು ಮಾಡಬೇಕು, ಒಂದು ಸ್ಟ್ರೈನರಲ್ಲಿ ಇದನ್ನು ಜ್ಯೂಸನ್ನ ತೊಗೊಂಡ್ಬಿಡಬೇಕು. ಅಂದರೆ ಈ ಜ್ಯೂಸ್ ವೇಸ್ಟ್ ಆಗೋಲ್ಲ. ಇದರಲ್ಲಿ ನೋಡಿ 1/2 ಕಪ್ ಆಫ್ ಟೊಮೆಟೊ ಜ್ಯೂಸ್ ಇದರಲ್ಲೇ ಇರೋದು. ಇದನ್ನು ನಾವು ಸಾರಿಗೆ ಉಪಯೋಗಿಸ್ಕೋಬೋದಲ್ವ. ಇದನ್ನು ವೇಸ್ಟ್ ಮಾಡಬಾರ್ದು. ಬರೀ ಬೀಜಗಳನ್ನು ಎಕ್ಸ್ಟ್ರಾಕ್ಟ್